ಧರ್ಮಪಿತಾ ವಿಶ್ವಗುರು ಬಸವಣ್ಣನವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ನಿಮ್ಮದಲ
ಬಸವಲಿಂಗಾಯ ನಮಃ. Welcome claps. Go. ಬಸವಣ್ಣನೇ
ಮೊದಲೈಕವಲ್ಲಿ ಸ್ಮರಿಸಿಕೊಂಡು ಶತಾಯುಷಿಗಳು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸುತ್ತಾ ಶಿಕ್ಷಣ ಪ್ರೇಮಿಗಳು, ಅನುಭವ ಮಂಟಪದ ಅಧ್ಯಕ್ಷರು, ಹಿರೇಮಠ ಸಂಸ್ಥಾ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು, ನಮ್ಮೆಲ್ಲರ ಆಶ್ರಯದಾತರು ಇಂದಿನ ಅಪರೂಪದ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪರಮ ಪೂಜ್ಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ಪೂಜ್ಯರಾದಂತಹ ಪೂಜ್ಯರಾದಂತಹ ಶಿವಬಸವ ದೇವರವರಿಗೂ ಕೂಡ ಅವರ ಚರಣಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪೂಜ್ಯರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಮಧ್ಯೆ ಬಹಳ ಅಪರೂಪದ ವ್ಯಕ್ತಿಗಳು, ಶ್ರೀಮಠದ ಭಕ್ತರು ಇವತ್ತು ದಯಮಾಡಿಸಿದ್ದಾರೆ. ಅವರ ಪ್ರತಿ ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ಆತ್ಮೀಯರು ಆದಂತಹ ಚಂದ್ರಕಾಂತ್ ಪಾಟೀಲ್ ಅವರು, ಅವರ ಎಲ್ಲ ಪರಿವಾರದವರು ಬಂದಿದ್ದಾರೆ. ಕಾವ್ಯವಳ ಚಂದ್ರಕಾಂತ್ ನಿರ್ಮಲಾ, ಚಂದ್ರಕಾಂತ್ ಪಾಟೀಲ್ ಅವರ ಸುಪುತ್ರಿಯಾದಂತಹ ಕಾವ್ಯವಳ ಒಂದು ಹುಟ್ಟುಹಬ್ಬ ನೆಪ ನಿಮ್ಗೆಲ್ಲರಿಗೂ ಇವತ್ತು ಮುಂಜಾನೆಯ ಪ್ರಸಾದದ ಒಂದು ಸೇವೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪೆನ್ನು, ನೋಟ್ಬುಕ್ಕು, ನಾನು ನಿನ್ನೆ ಅವರಿಗೆ ಫೋನ್ ಮಾಡಿದಾಗ ಸರ್ ಇನ್ನೂ ಏನು ಬೇಕು ಹೇಳ್ರಿ, ನಾ ಎಲ್ಲ ತೊಗೊಂಡ್ಬರ್ತೀನಿ ಅನ್ನುವಂಥ ಮಾತನ್ನು ಅವರ ಸೇವೆಯ ಒಂದು ಭಾವವನ್ನು ಎತ್ತಿ ತೋರಿಸ್ತಾ ಇತ್ತು. ಅಂತಹ ಚಂದ್ರಕಾಂತ್ ಪಾಟೀಲ್ ಅವರ ಎಲ್ಲ ಒಂದು ಕುಟುಂಬದವರಿಗೆ, ಅವರ ಪರಿವಾರದವರಿಗೆ ಶ್ರೀಮಠದ ವತಿಯಿಂದ, ಎಲ್ಲ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಪರಮ ಪೂಜ್ಯರಿಗೆ ಗೌರವ ಸತ್ಕಾರವನ್ನು ಮಾಡೋರಿದ್ದಾರೆ. ಅವರು ಎಲ್ಲ ಪರಿವಾರದವರು, ಚಂದ್ರಕಾಂತ್ ಪಾಟೀಲ್ ಅವರು ಪರಮ ಪೂಜ್ಯರಿಗೆ ಗೌರವ ಸತ್ಕಾರವನ್ನು ಮಾಡಬೇಕಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ सुंदर क्लब्स गो. ಅದೇ ರೀತಿ ಪೂಜ್ಯರಾದಂತಹ ಶಿವಬಸವ ದೇವರವರು ಕೂಡ ಬರ್ರಿ ಅಪ್ಪ ಕಂಡಕ್ಟರ್ ಬರೀ go. ಇಲ್ಲಿಯವರೆಗೆ ಪರಮ ಪೂಜ್ಯರಿಗೆ ಗೌರವ ಸತ್ಕಾರವನ್ನು ಸನ್ಮಾನವನ್ನು ಮಾಡಿದಂಥ ಚಂದ್ರಕಾಂತ್ ಪಾಟೀಲ್ ಅವರಿಗೂ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನು ನಮ್ಮ ಕಾವ್ಯ ಅವರು
ಹಾಗೂ ಅವರ ತಂದೆಯಾದಂಥ ಚಂದ್ರಕಾಂತ್ ಪಾಟೀಲ್ ಅವರು, ತಾಯಿಯವರಾದಂಥ ನಿರ್ಮಲಾ ಶಾಲೆ ಅವರು, ಎಲ್ಲ ಪರಿವಾರದವರು ಅವರು ಬಜಾರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಜೋರಾಗಿ ಬಸವ ಕ್ಲಾಸ್ ಗೋ. ಅವಳಿಗೆ ವಿಭೂತಿಯನ್ನು ಧಾರಣೆ ಮಾಡಿ ಅವಳಿಗೆ ಪರಮ ಪೂಜ್ಯರು ಗೌರವ ಆಶೀರ್ವಾದವನ್ನ ಮಾಡ್ತಾರೆ. ಅವಳ ವೇದಿಕೆ ಮೇಲೆ ಅವೆಲ್ಲ ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ ಇಲ್ಲಿ ನಮ್ಮ ಬಸವ ಸಂಸ್ಕೃತಿಯಲ್ಲಿ ಕೇಕ್ ಕಟ್ ಮಾಡುವಂತಹ ವಿಧಾನವಿಲ್ಲ. ಜ್ಯೋತಿಯನ್ನ ಹಚ್ಚೋದ್ರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಂತಹ ಒಂದು ಪರಮ ಪೂಜ್ಯರ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಇವತ್ತು ಕಾವ್ಯ ಅವಳ ಹುಟ್ಟುಹಬ್ಬವು ಕೂಡ ಜ್ಯೋತಿಯನ್ನ ಹಚ್ಚೋದ್ರ ಮುಖೇನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಈಗ ಪರಮ ಪೂಜ್ಯರವರಿಗೆ ಭಸ್ಮವನ್ನ ಧಾರಣೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಬರ್ರಿ. ಓಂ ಈಗ ಪರಮ ಪೂಜ್ಯರು ಪರಿಸರ ಪ್ರೇಮಿಗಳು ಆದಂತಹ ಹಾಗೂ ಜ್ಞಾನಿಗಳು ಆದಂತಹ ಪರಮ ಪೂಜ್ಯರು ಸುಲಿಂಗಪ್ಪ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನು ನಾವು ಚಪ್ಪಾಳೆ ತಪ್ಪಿ ಸುಂದರ್ ಕ್ಲಾಪ್ಸ್ ಗೋ. ಈಗ ಜ್ಯೋತಿ ಹಚ್ಚುವ ಮುಖೇನ ಉಲ್ಟ ಭಾಷಣ ಕೊಟ್ಟಿದ್ದಾರೆ. ಅವರ ಹೆಸರು ಕಾವ್ಯ. ಜೋರಾಗಿ ಕಾವ್ಯ ಅವಳ ಹೆಸರು. ಬರ್ತ್ಡೇ ಕ್ಲಾಪ್ಸ್ ಗೋ. ಜೋರಾಗಿ ಬರ್ತ್ಡೇ ಕ್ಲಾಪ್ಸ್ ಗೋ. ಜೋರಾಗಿ ಬರ್ತ್ಡೇ ಕ್ಲಾಪ್ಸ್ ಗೋ. ಶಾಂತ ಅಲ್ಲಿ ಯಾರು ಶಬ್ದ ಮಾಡ್ತಾ ನೋಡ್ರಿ.
ಪರಮ ಪೂಜ್ಯರ ಆಶೀರ್ವಾದದಿಂದ ಬಹಳ ಅದ್ದೂರಿಯಾಗಾಯಿತು. ಪರಮ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪರಮ ಪೂಜ್ಯರಾದಂತಹ ಬಸವಲಿಂಗ ದೇವರವರಿಗೆ ಅವರು ಒಂದು ಶಾಲನ್ನು ಹಚ್ಚಿ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸ್ವೀಕರಿಸಬೇಕಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ. सुंदर क्लब्स गो. ಈಗ ಕ್ಲಾಸ್ ಈಗ ಪರಮ ಪೂಜ್ಯರ ಆಶೀರ್ವಾದದ ನುಡಿಯನ್ನ ಲಿಂಗದ ನುಡಿಯನ್ನ ಈಗ ನಾವು ನೀವೆಲ್ಲ ಬಹಳ ಶಾಂತ ಚಿತ್ತರಾಗಿ ಆಲಿಸೋಣ. ಭಾಳ ಖುಷಿ ಆಗ್ಯದ. ಇವತ್ತಿನ ದಿನಮಾನದಲ್ಲಿ ಹಬ್ಬವನ್ನ ಹೆಂಗೆಂಗೋ ಆಚರಿಸ್ಕೊಳ್ತಾ ಇದ್ದಾರೆ. ಈ ಕೇಕ್ ಮೊದಲು ತಿಂದು ಈ ಮೈಗೆ ಕೈಗೆ ಎಲ್ಲ ಒರ್ಸ್ಕೊಳಕ್ಕೆ ಚಾಲು ಮಾಡಿದೆ. ಇದೆಲ್ಲ ಆಚರಣೆ ನೋಡಿ ನಮ್ಮ ಭಾರತದ ಸಂಸ್ಕೃತಿ ಯಾವ ದಿಕ್ಕಿನತ್ತ ನಡೆದದ ಅಲ್ಲಿಕ್ಕೆ ನಾವು ಆಲೋಚನೆ ಮಾಡಬೇಕಾಗ್ಯದ. ಅದರಲ್ಲಿ ನಮ್ಮ ಸಂಸ್ಕೃತಿಯನ್ನು ಅರ್ಥಕೊಂಡು ಬಸವ ತತ್ವವನ್ನು ಅರ್ಥಕೊಂಡು ಈ ಬಡ ಮಕ್ಕಳ ಮಧ್ಯದಲ್ಲಿ ಕಾವ್ಯವರ ಹುಟ್ಟಹಬ್ಬವನ್ನು ಆಚರಿಸ್ಕೊಟ್ಟಿದ್ರಲ್ಲಿ ಇದಕ್ಕಿಂತ ಸಂತೋಷ ಮತ್ಯಾವುದೂ ಅಲ್ಲ. ಕ್ಲಬ್ಬಿನಲ್ಲೂ ಮತ್ತೆಲ್ಲೂ ಹೀಗೆಲ್ಲ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಆದರೆ ಬೆಳಗ್ಗೆ ಸುಪ್ರಭಾತ ಸಮಯ ಅಂತ ಇರುತ್ತೆ, ಬ್ರಾಹ್ಮಿ ಮುಹೂರ್ತ ಅಂತ. ಆ ಸುಪ್ರಭಾತ ಸಮಯದಾಗ ಚಂದ್ರಕಾಂತ್ ಪಾಟೀಲ್ರು, ಅವರ ತಾಯಿ ನಿರ್ಮಲಾ ಅವರು ಮಗಳು ಕಾವ್ಯ ಮತ್ತು ಅವ್ರ ಜೊತೆ ಎಲ್ಲರ ಪರಿವಾರದವರೆಲ್ಲ ಬಂದು ಇವತ್ತಿಲ್ಲಿ ಹುಟ್ಟಹಬ್ಬ ಆಚರಿಸ್ತಾ ಇದ್ದಾರೆ. ಇದಕ್ಕೇನಂತ ಅಂದರೆ ರಚನಾತ್ಮಕ ಕಾರ್ಯ ಅಂತ, ದೇವರಿಗೆ ತೃಪ್ತಿ ಕೊಡುವಂಥ ಕಾರ್ಯ ಅಂತ. ಈ ಕಾರ್ಯ ನಿಜಕ್ಕೂ ದೇವರ ಅಕೌಂಟದಲ್ಲಿ ಜಮಾ ಆಗ್ತದೆ, ಆ ಪರಮಾತ್ಮನ ಅಕೌಂಟದಲ್ಲಿ ಜಮಾ ಆಗ್ತದೆ. ಆಡಂಬರದ ಕಾರ್ಯಕ್ರಮಗಳು ಯಾವ ಒಂದು ಅಕೌಂಟದಲ್ಲಿ ಜಮಾ ಆಗಲ್ಲ, ಮೈನಸ್ ಆಯ್ತಾವ. ಒಬ್ಬವ ಹಿಂಗೆ ಜನರಿಗೆ ನೋಡೋ ಸಲ ದಾಮ್ದು ಉಂಡವರಿಗೆ ಉಣಿಸೋದು, ತಿಂದವರಿಗೆ ತಿನ್ನಿಸೋದು, ಹಿಂಗೆಲ್ಲ ಮಾಡ್ತಿದ್ದ. ಇಷ್ಟೆಲ್ಲ ಕೆಲಸ ಮಾಡೀನಿ ಅಂತ ತಿಳ್ಕೊಂಡು ಅವನಿಗೆ ನಿದ್ದೆ ಎತ್ತಿತ್ತು, ಕನಸು ಬಿತ್ತು. ಕನಸಿನಾಗ ಅವ ಸ್ವರ್ಗಕ್ಕೆ ಹೆಂಗ ಸ್ವರ್ಗ ಸಿಗ್ತದ, ಇಷ್ಟೊಂದು ಪುಣ್ಯದ ಕೆಲಸ ಮಾಡಿದ. ನನ್ನ ಫೋಟೋ ಪೇಪರ್ದಾಗೆಲ್ಲ ಬಂದದ, ನನ್ನ ಫೋಟೋ ಎಲ್ಲ ಕಡೆಯಿಂದ ವಾಲ್ ಪೋಸ್ಟರ್ ಹಚ್ಚಾರ, ಇಂಥ ದಾನ ಶಿವರ, ವೀರ ಶಿವರ ಅಂತೆಲ್ಲ ಹಚ್ಚಾರ ಅಂತ ತಿಳ್ಕೊಂಡು ಅವರಿಗೆ ಅವ ಸ್ವರ್ಗದ ಹಾದಿ ಹಿಡಿದ ಅಲ್ಲಿ ಬಂದ್ ಮಾಡಿದಂತ. ಇಲ್ಲ, ನಿನ್ನ ಹಾದಿ ನಿನ್ನ ಹಾಕೊಂಡು ನರಕದಾಗದ ಅಂತ ಹೇಳಿದೆ. ಯಾಕೆ ನರಕದಾಗ? ಯಾಕೆ ನಾ ಇಷ್ಟೆಲ್ಲ ಮಾಡಿ, ಆಗ ನೀ ಎದಕ್ಕೆ ಮಾಡಿದಿ? ನೀನು ಪ್ರಚಾರಕ್ಕಾಗಿ ಮಾಡಿದಿ, ಮಂದಿ ನೋಡ್ಲಾಕ ಮಾಡಿದಿ.
ನೀ ಮನಸಾಪೂರ್ವಕ್ಕಿದು ಒಳ್ಳೆ ಕಾರ್ಯ ಅಂತ ಬಡವರಿಗಾಗಿ ನೀನು ಮಾಡಿಲ್ಲ. ನೀನು ಮತ್ತೊಂದು ಮಾಡಿಲ್ಲ. ನೀನು ಪೇಪರ್ದಾಗ ಫೋಟೋ ಬರಬೇಕಂತ ಮಾಡಿ, ನೀ ಮತ್ತೊಂದು ನಿನ್ನ ಪ್ರಚಾರಕ್ಕಾಗಿ ಮಾಡಿ, ಅದಕ್ಕೆ ಅದು ನಿನ್ನ ಅಕೌಂಟ್ದಾಗ ಜಮಾ ಆಗಿಲ್ಲ. ನೀನು ಮೈನಸ್ಸೇ ಆಗಿರೋದು, ಪ್ಲಸ್ ಆಗಿಲ್ಲ ಅಂತೇಳಿ ನರಕದಾಗ ಅದೇ ಇತ್ತಂತ. ಆ ನರಕದ ಹಾದಿ ನೋಡೋದು ಗಾಬರಿ ಆದ ನಂತರ ಅಷ್ಟಾಗ ಅವನಿಗೆ ಎಚ್ಚರಿಕೆ ಆಯಿತು. ನನ್ನ ಚೆನ್ನಾಗಿ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದಮೇಲೆ ಮುಂದವ ಏನು ಮಾಡ್ಲತ್ತಂತ ಇಂಥ ಬಡ ಮಕ್ಕಳಿಗೆ ಇಲ್ಲಿ ಯಾರಿಗೆ ನಿಜವಾದ ಆಶ್ರಯ ಬೇಕೋ, ಯಾರಿಗೆ ಯಾರಿಲ್ಲೋ, ಯಾರಿಗೆ ಯಾರು ಆಶ್ರಯ ಇಲ್ಲೋ ಅಂಥವ್ರಿಗೆ ಅವನ ಸಹಾಯ ಸಹಕಾರ ಮಾಡ್ಲತ್ತ. ಅಂದಿನಿಂದ ಅವನ ಒಳಗಣ್ಣು ತೆರೀತು, ಅವನ ಅಂತರಂಗದ ಕಣ್ಣು ತೆರೀತು. ಅವನ ಅಂತರಂಗದ ಕಣ್ಣು ತೆರ್ಕೊಂಡು ಒಳ್ಳೆ ಕಾರ್ಯ ಮಾಡ್ಕೋತ ಹೋದ. ಹಂಗೆ ಇವತ್ತು ನಿಮ್ಮೆಲ್ಲರಿಗೂ ಅಚ್ಚುಕಟ್ಟಾದಂಥ ಒಳ್ಳೆ ಉಪಹಾರ ಮಾಡ್ಸ್ಯಾರ, ನೋಟು ಬುಕ್ಗಳು ತಂದಾರ, ಮತ್ತೆಲ್ಲ ಪೆನ್ನು ತಂದಾರ ಅಂತ ಹೇಳಿದ್ರು. ಇದೆಲ್ಲ ನಿಮಗೆಲ್ಲ ಈಗ ಕೊಡ್ತಾರ. ಅದಕ್ಕೆ ಇದು ಪುಣ್ಯದ ಕಾರ್ಯ. ಅದಕ್ಕೆ ಪುಣ್ಯದ ಕಾರ್ಯಕ್ಕೆ ಒಂದು ಪುಣ್ಯ ಎಂಬುದು ಎಲ್ಲಕ್ಕ ಭಾಳ ದೊಡ್ಡ ವಸ್ತು, ಭಾಳ ದೊಡ್ಡ. ಅದರಷ್ಟು ಕಿಮ್ಮತ್ತು ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ ಹರ ಪೂಜೆ ಗುರು ಸೇವೆ, ಹರ ಪೂಜೆ ಗುರು ಸೇವೆ, ವರ ಪುಣ್ಯವಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ ಅಂತ ಒಬ್ಬರು ಶ್ರೀಗಳು ಹೇಳ್ಯಾರ. ಹಣ ಇದ್ದಾಗಲೇ ಭಕ್ತಿ ಮಾಡಬೇಕಂತ, ಶಕ್ತಿ ಇದ್ದಾಗಲೇ ಒಳ್ಳೆಯ ಕಾರ್ಯ ಮಾಡಬೇಕಂತ. ಅದಕ್ಕೆ ಹಂಗೆ ಮಾಡಿದ್ರೆ ಅದು ನಿಜವಾದ ಪುಣ್ಯ ಆಗ್ತದೆ ಅಂತ ಹೇಳ್ತಾರೆ. ಅಂಥ ಪುಣ್ಯ ಭಾಳ ನೋಡಿ ಒಂದು ಕಥೆ ಹೇಳ್ತಾರೆ. ಈ ಒಬ್ಬ ಸಾಹುಕಾರ ಪುಣ್ಯ ತಗೊಂಡು ಬಂಗಾರ ಕೊಡ್ತೀವಿ. ವ್ಯಾಪಾರ ದೊಡ್ಡ ವ್ಯಾಪಾರ ಇರ್ತಾವೆ. ಯಾರ್ಯಾರು ಪುಣ್ಯದ ಕಾರ್ಯವನ್ನು ಭಾರತದಲ್ಲಿ ಇದು ಮಾಡ್ತೀರೋ ಅದ್ರಾಗ ಇರ್ತಿದ್ದ. ಒಂದು ತೂಕ ಹಾಕಂಗೆ ಬಂಗಾರ ಗಟ್ಟಿಗಳು ಇರ್ತಿದ್ದ. ಒಂದು ತಲೆ, ಅರ್ಧ ತಲೆ, 2 ತಲೆ ಏಟ್ ಸಮ ಬರಸ್ತಾನ ಇಡ್ತಿದ್ದ, ಹೋಗ್ತಿದ್ದ. ಗರೀಬ್ ಮನುಷ್ಯ ಇದ್ದ, ಆಮೇಲೆ ಏನೂ ಇದ್ದೇ ಇಲ್ಲ. ಅವಾಗ ನಾವು ಎಲ್ಲರೂ ಬಂಗಾರ ತರ್ಲತ್ತದ್ರಿ, ನೀವು ಹೋಗ್ರಿ ಸಮಾನ ದಿನ ಹೆಂಡತಿ ಜಗಳ. ಏನು ಪುಣ್ಯನೇ ಮಾಡಿಲ್ಲ, ಏನು ಹೋಗ್ಲಿ ಅಂತ ಅಂತಿದ್ದಾವ. ಅವಾಗ ಹೋಗ್ಲಕ್ಕರ ಹೋಗ್ರಿ ಅಂತ ಅದೇ ಅವನಿಗೆ ಹಸೋದು ಆಗಲಿ ಅಂತೇಳಿ ಒಂದು 2 ರೊಟ್ಟಿ ಕಟ್ಕೊಟ್ಟಳು. ಕಟ್ಕೊಂಡು ಅವ ಹೋಗಟ್ಟಿಗೆ ಅಲ್ಲಾಗ ಹಳ್ಳ ಬಂದ್ಕೊಂಡು ಮುಖ ತೊಳ್ಕೊಂಡು ರೊಟ್ಟಿ ಉಣ್ಬೇಕಂತ ಕುಂತ ಮುದುಕ್ ಬಂದ. ಆ ರೊಟ್ಟಿ ಎತ್ತಿತ್ತು, 2 ದಿನ ಆಗಿತ್ತು ಹಸುವಾಗಿ. ಯಪ್ಪ ಭಾಳ ಹಸುವಾಗಿರೋನು ಅವನಿಗೆ ಒಂದು ರೊಟ್ಟಿ ಕೊಟ್ಟ. ಅವ ಗಬ ತಿಂದ. ಇನ್ನೊಂದು ರೊಟ್ಟಿ ಕೊಟ್ಟ, ಅದನ್ನು ತಿಂದ. ಆನಂದ ಆಯ್ತು ನನಗೆ. ನೀರು ಕುಡ್ದ. ಅವ ಆನಂದವಾಗಿ ಅವನ ಕಣ್ಣು ಪ್ರಸನ್ನ ಆಯಿತು, ಪ್ರಸನ್ನ ಆಯಿತು. ಹೋದ. ಅವಾಗ ಸಾವುಕಾರಂಬಲ್ಲಿ ಹೋಗಿ ಸಾವುಕಾರೆ ಬಂಗಾರ ಕೊಡ್ರಿ ಅಂದ. ಏನಂದ್ರೆ ನಿನ್ನ ಪುಣ್ಯ ಇಡುವ, ಪುಣ್ಯ ಮಾಡಿಲ್ರಿ ಅಂದ. ಮಾಡಿಲ್ಲ ಬಂಗಾರ ಹೆಂಗೆ ಸಿಗ್ತದೆ ನಡೆಯ ಕಡೆ ನೋಡಿ. ಸ್ವಲ್ಪ ಏನು ಮಾಡಿಲ್ಲೇನು, ಯಾರಿಗಾರ ದಾನ ಕೊಟ್ಟಿದ್ದೆ, ಯಾರಿಗಾರ ಇಲ್ಲ ಮಾಡಿ ಮಟ್ಟಿದ್ದು ಏನಿಲ್ಲೇನು, ಏನು ಮಾಡಿಲ್ರಿ. ನಾನು ಹೊಟ್ಟೆ ತುಂಬಿಕೊಳ್ಳೋದ್ರಾಗ ಏನಿಲ್ಲ. ನೋಡು ಒಂದು ಯಾರಿಗಾರು ಒಂದು ರೊಟ್ಟಿ ಗಿಟ್ಟಿ ಕೊಟ್ಟಿದ್ದೇನೆ ಇಲ್ಲ. ಈಗ ಬರೋಂಗೆ ಮಾತ್ರ 2 ರೊಟ್ಟಿ ಕಟ್ಕೊಟ್ಟು ಕೊಟ್ಟಿದ ನೋಡಿ. ಹೊಟ್ಟೆ ಬರ್ದಿರು ಅಂತ ಹೊಟ್ಟೆ ಬರ್ದಿಟ್ಟಾವ. ಇಟ್ಟ ಮೇಲೆ ಅವ ಬಂಗಾರ ಗಟ್ಟಿ ಹಾಕ್ಲತ್ತ. 1 ಹಾಕದ, 2 ಹಾಕದ, 3 ಹಾಕದ, 4 ಹಾಕದ, ಅಕ್ಕಡಿ ಹೇಳದೆ. 10 ಹಾಕದ, 20 ಹಾಕದ, 100 ಹಾಕದ, ತಕ್ಕಡಿ ಹೇಳೋದು. ಅವನ್ನೆಲ್ಲ ಅಲ್ಮರಿಯಿಂದೆಲ್ಲ ಹಾಕದ, ಎಲ್ಲ ಹಾಕೂ ತಕ್ಕಡಿ ಹೇಳೋದು. ಅವ ಕೈ ತೊಡೋದು. ನಿನ್ನ ತಗೊಳ್ಳೋ ತಾಕತ್ತು ನನಗಿಲ್ಲ, ಇಷ್ಟು ಎಲ್ಲ ಒಯ್ಬೇಕಲ್ಲ, ಅದರದ್ದು ಸಮಾನ ಕೂಡ ತಾಕತ್ತು ನನ್ನ ಬಗೆಯಿಂದ. ಅವ ಅಂದ ಗರೀಬ್ ಮನುಷ್ಯ ಎಲ್ಲ ಸೌಕರ್ಯ ಬಂಗಾರಕ್ಕಿಂತ ಭಾರವಾದಂಥ ಇನ್ನೇನೆ ನನಗಿರಲಿ, ನಿನ್ನ ಬಂಗಾರ ನನಗೆ ಬೇಡಪ್ಪ. ತೂಕ ಭಾಳ ಮಹತ್ವ ಇರ್ತದೆ ಅಂತ. ಏನು ಬಡ ಮಕ್ಕಳಿಗೆ ಆನಂದವಾಗಿ ಮಾಡಿಸಿ, ಪ್ರಸಾದ ಮಾಡಿಸಿ, ಮತ್ತು ನಿಮಗೆಲ್ಲ
ತಾಯಿ ತಂದೆ ಇದ್ದೂ ಮನ್ಯಾಗ ಬಡ್ತಾನದ. ಇಂಥ ಹುಡುಗರಿಗೆಲ್ಲ ಯಾರೋ ಹೈದರಾಬಾದ್ದಾಗ ಇರ್ತಾರೆ, ಯಾರೋ ಉತ್ತರ ಪ್ರದೇಶದಾಗಿದ್ದು 3 ಮಕ್ಕಳಿಗೆ ಬಿಟ್ಟು ಹೋಗ್ಯಾರ. ನನ್ನ ಹುಡುಗಿ ಅವರು ಇಲ್ಲೇ ಯಾರೋ ನಮ್ಮ ಪರಿಚಯದವರೇ ಬಂದು ಬಿಟ್ಟು ಹೋಗ್ಯಾರ. ಹಿಂಗೆ ಅನೇಕರು ಎಲ್ಲ ದೂರ ಎಲ್ಲೋ ಬೊಂಬೈದಾಗ ಇರೋರು ಬಿಟ್ಟು ಹೋಗ್ಯಾರ. ಹಿಂಗೆಲ್ಲ ತಂದೆ ತಾಯಿ ಎಲ್ಲೋ ಬದುಕಲಿಕ್ಕೆ ಹೋಗಿ ಮಕ್ಕಳಿಗೆ ಇಲ್ಲಿ ಓದಿ ಅಂತ ಬಿಟ್ಟು ಹೋಗಿರ್ತಾರೆ. ಈ ರೀತಿಯಾಗಿ ಅನೇಕರದ ಅಂಥವ್ರೆಲ್ಲರಿಗೂ ಇಂಥ ಒಳ್ಳೆಯ ಕಾರ್ಯ ಮಾಡಿರಿ. ಅದಕ್ಕೆ ಕಾವ್ಯವರಿಗೆ ಒಳ್ಳೆ ಚಂದ ವರ ಸಿಗಲಿ, ಆಕೆ ತಕ್ಕಂಗೆ ಎಲ್ಲ ಚಂದ ಯಶಸ್ವಿ ಆಗಲಿ, ತಂದೆ ತಾಯಿ ಇಚ್ಛೆ ಎಲ್ಲ ಪೂರ್ಣ ಆಗಲಿ, ಶುಭವಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಆಕೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಸಮಯ ಆಗಲತ್ತದ. ಎಲ್ಲ ಜನ ಬರ್ತಿರ್ತಾರೆ. ಅದಕ್ಕೆ ಎಲ್ಲರಿಗೂ ಶರಣ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲಿಸಿ ಇದೆಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಿಂಗೆ ಮಾಡಿ 1 2 3 4 5 1 2 3 4 5 ಇಲ್ಲ 5 ಸಾಲವ 5 ಮಂದಿ ಹಿಡ್ಕೊಂಡು 6 ಅವ. ಒಂದು ಶಬ್ದ ಬಂತಂದ್ರೆ ಯಾರು ಬರ್ತಾವ ಸ್ವಲ್ಪ ಎದುರಿಸಿಲ್ಲ ಸರ್, ಯಾರು ಶಬ್ದ ಬರ್ತಾವ ಅವ್ರಿಗೆ ಈಗ ಅಲ್ಲೊಬ್ಬರು ನೀನು ನಿಂದ್ರಿ ಕೊಡ್ರಿ ಆ ಕಡೆ ನಿಂದ್ರಿ. ಆ ಕಡೆ ನಿಂದ್ರಿ, ಅಪ್ಪರಾಗ ನಿಂತಾರ ಎಲ್ಲರೂ. ಹಿಂಗ ಪೆನ್ನು ನೋಟ್ಬುಕ್ ಹಿಡಿಬೇಕು. ಇನ್ನೊಂದು ಪೂಜೆ ಪೆಟ್ಟಿಗೆ ತೆಗಿಬೇಕು. जोरात सुंदर क्लॅप्स गो. ಎಲ್ಲ ವಿದ್ಯಾರ್ಥಿಗಳೇ ಪರಮ ಪೂಜ್ಯ ಕಾವ್ಯವಳಿಗೆ ಸ್ವೀಟ್ ಅನ್ನ ತಿನ್ನಿಸೋದ್ರ ಮುಖಾಂತರ ನಾವು ಹುಟ್ಟುಹಬ್ಬವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಆಯಿತು. ಮತ್ತೊಂದ್ಸಲ ಎಲ್ಲವರ ಪರಿವಾರದವರಿಗೆ ವಂದನೆ ಅಭಿನಂದನೆಯನ್ನ ಶರಣಾರ್ಥಿಯನ್ನ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಕಾಫಿ ಪೆನ್ ನೋಟ್ಬುಕ್ ಅಂತ ಕೊಡ್ರಿ ನೀವು ಬಿ.
ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಿಗೆ ತಂದೆ ನೀನು ತಾಯಿ ನೀನು ವಿಶ್ವಗುರು ಬಸವಣ್ಣನವರಿಗೆ ಜಕ್ಕ ಮಹಾದೇವಿ ಅವರಿಗೆ ಚನ್ನ ಬಸವಣ್ಣನವರಿಗೆ ಸಿದ್ದಲಮ್ಮ ಪ್ರಭುದೇವರಿಗೆ ಯೋಗಿ ಸಿದ್ದರಾಮೇಶ್ವರರಿಗೆ ಜಾತಿಯ ಭೂತ ತತ್ವ ಮಾನವರಲ್ಲ ದೇವರ ಮಕ್ಕಳೆಂಬ ಕೃಷ್ಣಕ್ಕೆ ಅಪ್ಪಾಜಿಯವರ ಸತ್ತ ಸಂಕಲ್ಪಕ್ಕೆ ಹಾಂ ನೀವು ಭೀ ನಿಂತಿರಿ ಇಲ್ಲ ಎಲ್ಲರೂ ನಿಂತಾರೆ ए कोड नहीं बजा चलो ಬಸವಣ್ಣನವರಿಗೆ ಚನ್ನಬಸವ ಪಟ್ಟದೇವರಿಗೆ ऑफिस में रखो ये चाबी लो मेरा प्लेट होता है वो पास हुए छोटा जाओ बकेटो अपुर ಬರ್ತಾರೆ 2 ಮಿನಿಟ್ದಾಗ ಇಲ್ಲ ಬಾಳೆಹಣ್ಣು ಈ ನಾಷ್ಟ ಆಗಲಿ ಬಾಳೆಹಣ್ಣು 4 ಬಜೆ ಕೊಡು ಈಗ ಗೌಡರು ರಾತ್ರಿಗೆಲ್ಲ ರೂಮ್ ಕೊಟ್ಟಿದ್ದೆವು ವಸ್ತು ಮಾಡಿದೆವು ಮುಂದೆ ನಾಷ್ಟ ಮಾಡ್ಕೊಂಡು ಹೋಗಿ ಹೇಳಿದ್ದಲ್ಲಿ ಒಂದು ಹಾಸ್ಕೋ ಆಗಲಿ ನಿಮ್ಮ ದಾರಿ ಎಲ್ಲ ನಮ್ಮಲ್ಲಿ
ಸ್ವಲ್ಪ ಜಾಸ್ತಿ